ಆಗಿಲ್ಲ ಅಂತ ಇದೇ ಅಷ್ಟು ಬರ್ತದೆ ಕೈ ಟ್ರೈ ಮಾಡ್ತಾರೆ ಬಾಲಲ್ಲಿ. ಇನ್ನೂ ಹತ್ತಿರ ಬೇಡ ಅಲ್ಲ ಸರ್? ಇನ್ನು ಚೂರು ಅದಾರ ಇಲ್ಲ ಇದೊಂದು ಕಟ್ ಮಾಡಿ ಸ್ವಲ್ಪ ನೀರು ತಗೊಳ್ಳೋಣ. ಅಂದರೆ ಬಲೆ ನೆಲ ತಗೊಂಡೋಗಿ ಸರಿ ಸರಿ ಕತ್ರಿ ಕತ್ರಿ ದೂರ ಏನಾಗಿಲ್ಲ ಚೀಲ ಚೀಲ ಬೇಕಾ? ಏನೋ ತಿಂದೆ ಅದೇ ತಿಂದ್ಬಿಡು. ಕ್ಯಾರೆ ಯಾವ್ದು ಇದೆ ಬ್ಯಾಗಿ ಹಾಕಿ ಬಿಡುವ. ಈ ಜಾಗದಲ್ಲಿ ಬಿಡಿ ಸರ್. ಬ್ಯಾಗಿ ಹಾಕ್ಬಿಡಿ. ಸ್ವಲ್ಪ ಬಿಡಿ ಸರ್, ಸ್ವಲ್ಪ ಹಿಂದೆ ಸರ್. ಬನ್ನಿ ಈ ಕಡೆ ಬನ್ನಿ. ಬಿಟ್ಟು ಅದು ಹೊರಗೆ ಹಾಕ್ಬೇಕಲ್ಲ, ಅದು ವಾಮಿಟ್ ಮಾಡೋದು ಹೆಚ್ಚಿನ ಪಕ್ಷ. ಸರ್ ರೆಕಾರ್ಡ್ ಆಗಲಿ ಹಾಗೆ ಕಂಟಿನ್ಯೂ. ಅದನ್ನ ವಾಮಿಟ್ ಮಾಡಿದ್ರೆ ವಿಡಿಯೋ ಮಾಡೋದು ಬೇಡ ಆಯ್ತಾ? ಬ್ಯಾಗಿ ಹಾಕೋಣ, ಏನು ಮಾಡೋಣ? ಸರ್ ಪೈಪ್ ತಂದ ಸರ್, ಅಥವಾ ಹಿಂಗೆ ಇಟ್ಕೊಂತೀನಿ. ಪೈಪು ತಂದ. ಏಯ್ ಹುಷಾರು ಹುಷಾರು. ಏನೋಣ ಮುಕ್ಕೊಡಿ. ಇಲ್ಲ ವಾಮಿಟ್ ಮಾಡತ್ತದ ಈಗ, ವಾಮಿಟ್ ಮಾಡತ್ತೆ. ಇನ್ನು ಓಡಲ್ಲ ಬಿಡಿ. ವಾಮಿಟ್ ಮಾಡತ್ತದ ಈಗ. ಈ ದಿಡಿಗೆ ಎತ್ತಿದ್ ನೋಡ್ಲೆ. ಅದು ಒಂದು ಹಾವನ್ನು ತಿಂದಿದೆ, ಹಾಗಾಗಿ ಅದಕ್ಕೆ ಎಲ್ಲೂ ಅಲ್ಲಾಡಕ್ಕೆ ಆಗ್ತಾ ಇಲ್ಲ. ಈಗೇನು ಹಿಡಿತೀರ ಅದನ್ನ? ಇಲ್ಲ ಹಿಡಿತಾರೆ ತಗೊಂಡು ಇದು ಮಾಡ್ತಾರೆ. ವಾಮಿಟ್ ಮಾಡುತ್ತೆ. ಈಗ ಹೊರಗೆ ತರ್ತಾ ಇದೆ ನೋಡಿ, ಹೊರಗೆ ತರ್ತಾ ಇದೆ. ವಾಮಿಟ್ ಮಾಡುತ್ತೆ. ಹೊರಗೆ ಬರ್ತಾ ಇರೋದು ನೋಡಿ. ವಾಮಿಟ್ ಮಾಡಾದ್ಮೇಲೆ ಏನಾಗುತ್ತೆ? ಇಲ್ಲ ಅದೇನು ಮಾಡಂಗಿಲ್ಲ, ಅದೆಂತ ಮಾಡಂಗಿಲ್ಲ. ಬಲೆ ಸಿಕ್ಕಾಕೊಂಡಿತ್ತಲ್ಲ, ಹಂಗಾಗಿ ಇದಾಗ್ಬಿಟ್ಟದೆ. ಹಾಂ ಕೆರೆ 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 ಅದನ್ನ ಯಾಕೆ ನುಗ್ಗಲ್ಲ ಅದು? ಅದು ನುಂಗಿದೆಯಲ್ಲ, ಈಗ ಡಿಸ್ಟರ್ಬ್ ಆದ ಕೂಡಲೇ ಅದೇ ಥರ. ಆಮೇಲೆ ಫ್ರೀ ಆಗ್ಬಿಡ್ತದ. ಆಮೇಲೆ ಫ್ರೀ ಆಗುತ್ತೆ, ಫಾಸ್ಟ್ ಆಗುತ್ತೆ. ಏನಾದ್ರು ಸಿಕ್ಕಾಬಿಟ್ಟೆ ಒಂದೇ ಸರಿಗೆ. ಇನ್ನೇಣ ಪೈಪ್ ಅದಾಗಲ್ಲ ಅಂತ ರಾಗಣ ಕುಮರಣ. ಪೈಪ್ ಅದಾಗಲ್ಲ, ಯಾವುದು ಸಣ್ಣದದು. ಬನ್ನಿ ಫಾಸ್ಟ್ ಆಗುತ್ತೆ. ಬನ್ನಿ ಬನ್ನಿ. ಎಲ್ಲ ಎದುರುಗಡೆ ಇದ್ದೀರಿ ಯಾಕೆ? ಎಲ್ಲ ಈ ಕಡೆ ಬರಬೇಕು. ಹೇಳಿ ತಂತಿ ಯಾರಿಗಾರು ಸಿಕ್ಕಿ ಓದ್ತಾರೆ. ಈ ಕಡೆ ನೋಡ್ತಾ ಇರು. ಅದೇ ನೋಡಕ್ಕೆ ತಂತಿ ಈ ಕಡೆ ಬಂದ್ ಮಮ್ಮ. ಈ ಕಡೆ ಬನ್ನಿ. ಖಾಲಿ ಸಿಕ್ಕು ಯಾರು ಕೈ ಕಾಲ ಇದು ಯಾರೇ ಒಂದು ನುಂಗ್ಬಿಟ್ಟರು. ತಂತಿ ಕಲ್ಲು ಬೇಕಿತ್ತು. ಮಮ್ಮ ಈ ಕಡೆ ಬನ್ನಿ. ಬನ್ನಿ ಈಗ ಬನ್ನಿ. ಬನ್ನಿ. ಎಲ್ಲ ಕಾಣಿಸ್ತದೆ. ಕೋಲ್ಬಿಡಿ. No, it's swallowed another snake. It is throwing out that snake. ಅಲ್ಲಿಂದ ಬಿಡ್ತಾರೆ, ಅದ್ರೊಳಗೆ ಹೋಗುತ್ತೆ. ಸಿಂಕ್ ಅಂತ. It's throwing up a snake. Yeah, it is eaten another snake. ಪಾಪ ಒಂದು ಒಳ್ಳೆ ಫುಡ್ ಹೋಯ್ತಲ್ಲ. ಥ್ಯಾಂಕ್ಸ್ ಮಹೇಶ್, ನೀವು ಫೋನ್ ನಂಬರ್ ಕೊಟ್ಟು ಪಾಪ ಬಲೆಯಿಂದ ಬಿಡಿಸಿ ಹಾವು ಹೊರಗೆ ಹಾಕ್ತಾ ಇದೆ. ಡಿಸ್ಟರ್ಬ್ ಹೋಯ್ತಲ್ಲ. ಕಚ್ಚಿದ್ರಾಗೆ ಸತ್ತೋಗ್ಬಿಡ್ತದೆ.
ಅದು ಜೀವ ಉಳಿತಲ್ಲ ಅದೊಂದು ನಂಗೆ ಭಾಳ ಏನಾಗಿಲ್ಲ ಸರ್. ಜೀವ ಉಳಿತಲ್ಲ. ನಾನು ಸುಮಾರು ಜನಕ್ಕೆ ಫೋನ್ ಮಾಡಿದೆ, ಆಮೇಲೆ ನಿಮ್ಮ ಫೋನ್ ಮಾಡಿದ್ರೆ ಸಿಕ್ಕಿರಲ್ಲ, ಬಟ್ ನಿಮ್ಮಿಂದ ನನಗೆ ಈ ನಂಬರ್ ಸಿಕ್ತು. ಹಾಗಾಗಿ ವಿಡಿಯೋ ಮಾಡ್ತಿದ್ದಾರೆ. ಹಾಂ ಆಯಿತು, ಬರಲಾ? ಇಲ್ಲಿ ಇಡ್ತೀರಾ? ಇಲ್ಲಿಗೆ ಕರೆಕ್ಟ್ ಹತ್ರನೇ ಸರ್ ಹಾಕಲ್ಬೇಕಲ್ಲ? ಪುಟ ಈ ಕಡೆ ಬಂದಿ. ಎಷ್ಟು ದೊಡ್ಡ ಸ್ನೇಕ್ ಇದೆ ಅದು ಒಳಗಡೆ ಅದು ನುಂಗ್ಕೊಂಬಿಟ್ಟಿದೆಯಲ್ಲ. ಶಿವ್ಗಿವ್ ಏನೂ ಮಾಡಿಲ್ಲ. ಇಲ್ಲ ಅದು ಕಚ್ಚಿ ನುಂಗ್ಬಿಡುತ್ತೆ, ಸತ್ತೋಗುತ್ತೆ ಕ್ಯಾರೆ ಅವು. ಅದು ಗ್ರಾಚಾರಕ್ಕೆ ಬಲೆಗೆ ಸಿಕ್ಕಾಕೊಂಡ್ಬಿಟ್ಟು ಅದೇ ಹಾವಿ ಡೆಡ್ ಸ್ನೇಕ್. ಸ್ಮೆಲ್ ಆಫ್ ದ ಡೆಡ್ ಸ್ನೇಕ್. ನಾನು ಶಿವಮೊಗ್ಗದಲ್ಲಿದ್ದೆ, ನಿಮಗೆ ಫೋನ್ ಮಾಡೋದು. ನನಗೆ ಇಲ್ಲಿ ಏನು ಸನ್ನಿವೇಶ ಸತ್ತೋಗಿದೆ ಅಂದ್ಬಿಟ್ಟು ನಾನು ಸುಸ್ತಾಗಿದೆ ಅದು ಇನ್ನೂ ಸ್ವಲ್ಪ ಬಿಟ್ರೆ ಸತ್ತೋಗದೆ ಅದು ಅಲ್ವಾ? ಅಷ್ಟು ಅದು ಕುತ್ತಿಗೆ ಫುಲ್ ಟೈಟ್ ಆಗಿತ್ತಲ್ಲ, ಕುತ್ತಿಗೆ ಗಿರ್ದು ಉಸಿರು ಕಟ್ಟಿ ಎಲ್ಲ ಹೋಗಿ ಅದು ಫುಡ್ ಬೇರೆ ತಗೊಂಡಿದೆ. ಅದ್ರ ಮಧ್ಯೆ ಅದು ಇಲ್ಲಿ ತನಕ ಇದೆ ಫುಡ್, ಅದಕ್ಕೆ ಉಸಿರು ಟೈಟ್ ಆಗಿ ನೋಡಿ ಬದುಕಿದೆ. ಈಗ ಏನು ಆಗಿಲ್ಲ, ಏನಾಗಿಲ್ಲ, ಏನು ಮಾಡಬೇಕು, ಹಾವನ್ನ ಉಳಿಸೋಣ ಬದುಕ್ಸೋಣ ಅಂತ ಅಲ್ಲ ಬಿಡ್ತಾ ಇದೆ. ಇಲ್ಲೆಲ್ಲ ಸ್ವಲ್ಪ ಬರುತ್ತೆ. ಸುಸ್ತಾಗಿದೆ ಅಲ್ಲ, ಎಕ್ಸಾಸ್ಟೆಡ್. ಬಿಡಿ ಈಗ ಇಲ್ಲ ಅಂದಾಡ್ತಾ ಇದೆಯಲ್ಲ ಬಾಲ, ಫ್ರೀ ಆಗಿದೆ ಈಗ. ಅದು ಸ್ವಲ್ಪ ಉಸಿರು ಕಟ್ಕೊಂಡಿದೆಲ್ಲ. ಇಲ್ಲ ಅವರು ನಾನು ಚಿತ್ರಳ್ಳಿಲೇ ಇದ್ದೆ, ಅವರು ಶೃಂಗೇರಿಯಿಂದ ಬಂದಿದ್ದು. ಒಬ್ಬೊಬ್ಬರ ಕೈಲೆಲ್ಲ ಇದು ಕೆಲಸ ಎಷ್ಟು ದೊಡ್ಡ ಸ್ನೇಕ್ ಇದೆಲ್ಲ ಅದು. ಅದಕ್ಕೆ ನಾನು ಅಲ್ಲಿ 1 ನಿಮಿಷನೂ ಇದು ಮಾಡಿಲ್ಲ, ಚೆಕ್ 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 ಅಂತ ಹೊರಟ್ಬಿಟ್ಟಿದೆ ಮಂಡ್ಯದ ಪಕ್ಷಿಗಳು. ಒಬ್ಬ ಸಿಗಕ್ಕೆ ಚಾನ್ಸೇ ಇಲ್ಲ ಜೀವನದಲ್ಲಿ ಯಾವತ್ತು. ಅದು ಮರೆಯೋಕ್ಕೂ ಆಗಲ್ಲ. ಎಷ್ಟು ದಾ ಸ್ನೇಕ್ ಅದು. ದೂರ ಇರಿ, ಈಗ ಹೊರಟ್ಬಿಡ್ತದೆ. ಈಗ ಈಚೆ ಇರಿ, ಅದು ಬಂದು ಈ ಕಡೆ ಇಲ್ಲಿ ಬಾ, ಇಲ್ಲೂ ಕಣ ಬಂದ್ಬಿಡುತ್ತೆ ಕಣ ಅದು. ಹಿಂಗಡೆ ತಂತಿ ಮೇಲೆ ಇದೆ, ಮುಗ್ಗಿ ಹಿಡ್ಕೊಂಡಿರಿ ಕಾಲ್ಗಿಲ್ಲ ನೋಡಿ. ಅದು ಹಾವು ನುಂಗೇನೆ ಸುಮಾರು ದಪ್ಪ ಆಗಿತ್ತು. ಹೌದು, ಹಾವು ಸಣ್ಣದು ಇದು, ಅದು ಕ್ಯಾರೆ ಹಾವು ಅದಕ್ಕಿಂತ ಒಳ್ಳೆ ಸೈಜ್ ತಿಂದಿದೆ ಅದು. ಮುಗಿತಾನೆ ಇಲ್ಲ ಸ್ನೇಕ್ ಅದು. ಕ್ಯಾರೆ ಹಾವು ಅದಕ್ಕಿಂತ ಉದ್ದ. ಹಾಗಾಗಿ ಲಾಸ್ಟಿಗೆ ಅದಕ್ಕೆ ದೂರ ಇದೆ, ಈಗ ಹಾರಾಡ್ತಲ್ಲ, ತುಂಬ ಇದು ಮಾಡ್ತದೆ. ಈಗ ತಕೊಳ್ಳಿ ಸರ್, ಈಗ ಭಾರಿ ಮಜಾ. ಅದೆಲ್ಲ ವಿಡಿಯೋ ಬಿಡಬೇಡಿ, ಮಾಡಿ ಬಿಟ್ಟು ವಿಡಿಯೋ ಮಾಡಿ ಇದಕ್ಕೆ ಹಾಕ್ತಾರೆ, ಅಚ್ಚಿದೊಳಗೆ ಹೋಗಿ ಕಳಿಸ್ತಾರೆ. ಲಾಸ್ಟ್ ಚಾನ್ಸ್. ಅಲ್ಲಿ ಮತ್ತೆ ತಲೆ ಎತ್ತ ಉಂಟು. ಏನಾಗಿಲ್ಲಲ್ಲ ಅಣ್ಣ, ಏನು ತೊಂದರೆ ಇಲ್ಲ. ಸರ್ ನಿಮ್ಮದು ತೀರ್ಥಹಳ್ಳಿಲಿ ಎಲ್ಲಿದೆ? ನಮ್ಮದು ಸ್ಟುಡಿಯೋ ಇದೆ ತೀರ್ಥಹಳ್ಳಿ, ಕಲರ್ ಸ್ಟುಡಿಯೋ ಅಂತೇಳಿ, ಕೋಪ ಸರ್ಕಾರ. ಹೌದಾ? ಹೌದಾ, ಒಳ್ಳೆ ಹಾಗೆ ಸರ್. ನಿಮ್ಮದು ಶೃಂಗೇರಿಲಿ ಎಲ್ಲಿ ಸರ್? ಶೃಂಗೇರಿ ಟೌನ್. ಹೌದಾ? ಹಾಂ.
ಈಗ ಹುತ್ತ ಇರೋ ಜಾಗ ಹುಡುಕ್ಬೇಕು ಈಗ. ಇಂಥದ್ದು ಎಂತಾರು ಸಿಕ್ಕಾಗ ಸ್ವಲ್ಪ ಹುತ್ತ ಇರೋ ಜಾಗ ಸಿಕ್ಕಿದ್ರೆ ಎರಡನ್ನೂ ಬಿಟ್ಟಿದ್ರೆ ಅದು ತಿನ್ನುತ್ತೆ. ಆಮೇಲೆ ತಗೊಳತ್ತೆ. ಆಮೇಲೆ ವಾಪಸ್ ಮತ್ತೆ ಇದು ಸ್ವಲ್ಪ ರಿಲೀಫ್ ಆದ್ಮೇಲೆ ತಿನ್ನುತ್ತೆ. ಅದನ್ನೇ ಬಿಟ್ರೆ ಮತ್ತೆ ಯಾಕೆಂದ್ರೆ ನಮ್ಮಿಂದ ಅದರದ್ದು ಒಂದು ಫುಡ್ ತಪ್ಪಿಸ್ದಂಗೆ ಆಯ್ತಲ್ಲ. ಈಗ ನಾವು ಇದೊಂದು ಹೋಲಲ್ಲಿ ಬಿಟ್ಟರೆ ಒಂದು ಹುತ್ತದಲ್ಲಿ ಬೇರೆ ಎಲ್ಲೋ ಹೋಲ್ ಇದ್ದಂಗೆ ಬಿಟ್ಟರೆ ಅದ್ರ ಮುಂದೆ ಇದನ್ನ ಇಟ್ಟರೆ ವಾಪಸ್ ಹೊರಗೆ ಬಂದು ಮತ್ತೆ ಅದನ್ನು ತಗೊಳ್ಳಿ. ನುಂಗ್ಬಿಡು. ಅದು ಬ್ಯಾಗ್ ಬೇಕಾ ಸರ್ ಅದಕ್ಕೆ? ಅದಕ್ಕೊಂದು ಬ್ಯಾಗ್ ಬೇಕು. ಮುಖ ಇದ್ದ ಬೇರೆ It will always swallow from the face. ಅದು ಬಿಡ್ತಾರೆ ಮತ್ತೆ ಹಿಂಗೆ ಬಿಟ್ಟರೆ ಮತ್ತೆ ಬಿಡ್ತಾರೆ. ಇದನ್ನ ಮತ್ತೆ ಬಿಟ್ಟು ಅದೊಂದು ಜಾಗದಲ್ಲಿ ಬಿಟ್ಟು